ಎಲ್ಲ ಹೆಂಗ್ ನೋಡ್ತವ್ರೆ ನನ್ನ ಅಂದರೆ 220 ಆಗಿದೆ. ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ, ಬ್ಯಾಂಗ್ಳೂರಿಂದ ಬರ್ತಿದ್ದಾನೆ. ಏನು ಕಾಣಿಸ್ತಾ ಇಲ್ಲ, ಎಲ್ಲ ಫುಲ್ಲು ಫಾಗ್. ಏನು ಫಾಗ್ ಕಾಣಿಸ್ತಾನೆ ಇಲ್ಲ. ಅದು ಹೆಂಗ್ ಓಡಿಸ್ತಾ ಇದ್ದೀರಾ ನಂಗಂತೂ ಗೊತ್ತಾಗ್ತಾ ಇಲ್ಲ. ಜಾಸ್ತಿ ಹೇಳಿದ್ರೆ ಹಂಗೆ ಹೋಗೋದು. ಕಿತ್ನಾ ಭಯ? ನನ್ನ ಮನೆಯಲ್ಲೇ ಯಾರ ಹೆಂಚಲೂ ಕುಡಿಯಲ್ಲ. ನೀನು ನನ್ನ ಎಲ್ಲ ಬಾಯಿ ಬರ್ತಿದೆ ಬ್ರೋ. ನೀವು 8 ವರ್ಷ ಎಕ್ಸ್ಪೀರಿಯನ್ಸ್ ಅಂದ್ಬಿಟ್ಟು ನೀವು ಈ ರೇಂಜಿಗೆ ಸ್ವಲ್ಪ ಸ್ಕಿಡ್ ಆದ್ರೂ ಹೋಯ್ತು. ಹೆಂಗ್ ಹೋಗ್ತೀರಾ ಬ್ರೋ? ಇಲ್ಲಿ ಮೈ ಮೇಲೆ ಬರ್ತಾರಪ್ಪ ಇವ್ರಂತೂ. ಜರಿ ಫಾಲ್ಸ್. ಇನ್ನೊಂದು ಹೆಸರೇನು? ಬಟರ್ಮನ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿರಾ ಶಿವ ಚಾನಲ್. ಸೊ ಗೈಸ್, ಎಂತ ಅಂತಂದರೆ ನನ್ನ ಫ್ರೆಂಡ್ಸ್ ಚಿಕ್ಕಮಂಗ್ಳೂರಿಗೆ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಸೊ ಯಾವಾಗ ಏನೂ ಗೊತ್ತಿಲ್ಲ. ಆ್ಯಂಡ್ ಪ್ಲ್ಯಾನ್ ಆಗಿದೆ, ಹೋಗೋದ ಬೇಡವಾ ಅದು ಇದು ಕನ್ಫ್ಯೂಷನ್ಸಲ್ಲೇ ಇದ್ದೀವಿ ಇನ್ನು. ಸೊ ಹೊರಟ್ರೆ ಇವತ್ತು ನೈಟು ಪಕ್ಕಾ ಹೊರಡ್ತೀವಿ. ಯಾಕಂತಂದರೆ ಒಬ್ಬರು ಹೋಗೋದಾ ಎಲ್ಲ ಬೇಡವಾ, ಒಬ್ಬರು ಕ್ಯಾನ್ಸಲ್ ಮಾಡ್ತಿದ್ದಾರೆ ಅದು ಇದು ಅಂತಲೂ ಅಂತಿದ್ದಾರೆ. ಸೊ ಹಂಗಾಗಿ ಡೌಟಲ್ಲೇ ಇದ್ದೀವಿ, ಇನ್ನು ಹೋಗೋದೇ ಬೇಡವಾ ಅಂತ. ಇವತ್ತು ನೈಟೇ ಹೊರಡಬೇಕು. ಸೊ ಹೊರಟ್ರೆ ನೈಟ್ ಒಂದು 11 o'clock ಹಂಗೆ ಹೋಗೋಣ. ಡೈರೆಕ್ಟ್ ಸೀತಾಳಯ್ಯ ಮುಳ್ಳಯ್ಯನಗಿರಿ ಸಿಗುತ್ತೆ, ಡೈರೆಕ್ಟಾಗಿ ಹೋಗ್ಬೋದು, ಅಷ್ಟೊತ್ತಿಗೆ ಓಪನ್ ಆಗೋದು ಅಂತ. ಸೊ ಹಂಗಾಗಿ ಒಂದು 11 o'clock. ಆ್ಯಂಡ್ ನನ್ನ ಫ್ರೆಂಡ್ ಬ್ಯಾಂಗ್ಳೂರಿಂದ ಬರಬೇಕು. ಸೊ ಅವ್ರದ್ದು ಟೈಮಿಂಗ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಇಲ್ಲಿಂದನೇ ಲೇಟಾಗಿ ಬಿಡೋಣ, ಅವ್ರನ್ನ ಬೇಗ ಕ್ಯಾಚ್ ಮಾಡ್ಕೋಬೋದು ಅಂತ ಅಂದ್ಕೊಂಡು ಆ ರೀಸನ್ಸಿಗೆ. ಸೊ ಸ್ವಲ್ಪ ಲೇಟಾಗಿ ಬಿಡ್ತಾ ಇರೋದು. ಒಂದು 11 o'clock 12 o'clock ಹಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಇದು ಇಷ್ಟು ಚಿಕ್ಕಮಂಗ್ಳೂರಿಗೆ ಹೋಗೋ ಯಾವ ಥರ ಇದೆ ಅಂತ ಹೇಳ್ತಿರೋದು. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿರಾ ಯೂಟ್ಯೂಬ್ ಚಾನಲ್. ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಹಾಯ್ 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 ಮುಖವಿಸ್ತು. ಹಾಂ ಆಯ್ತಾ? ವಾ ಛೇ, ವಿಕ್ಸ್ ಎಲ್ಲ ಐತೆ, ಅಲ್ಲೇ ಮರ್ತು ಬಂದೆ ನಾನು. ಬೆಳಿಗ್ಗೆ ತಗೊಳ್ಳೋಣ ಬಿಡು. ಮಮ್ಮಿ ಬಾಯ್ ಮಾಡ್ತೈತೆ. ಆ ಟೈಮಲ್ಲಿ ಎದ್ದು ಬರೋಕ್ಕಾಗಲ್ಲ ನಮಗೆ. ನಾವು ನಿದ್ದೆ ಮಾಡೋದು, ಯಾವ ಟ್ರಿಪ್ಪ ಹೋಗು. ಸೊ ನನ್ನ ಫ್ರೆಂಡಿಗೋಸ್ಕರ ವೇಟಿಂಗು ಹಾಸನ ಬಸ್ ಸ್ಟ್ಯಾಂಡಲ್ಲಿ. ಇವಾಗ ಟೈಮ್ ಎಷ್ಟು? 2 o'clock 2:20 ಆಗಿದೆ. ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ, ಬ್ಯಾಂಗ್ಳೂರಿಂದ ಬರ್ತಿದ್ದಾನೆ. ಸೊ ಅವನಿಗೋಸ್ಕರ ವೇಟಿಂಗ್. ಇವಾಗ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು. ಹಾಂ, ಪಾಪ್ಕಾರ್ನ್ ತಗೋ, ಇದೆಯಾ ನೋಡು ಪಾಪ್ಕಾರ್ನ್. ಓಕೆ, 1-2-3 ತಗೋ, ಟೈಮ್ ಪಾಸ್ ಆಗಿರಲಿ. ಅದು ಬೇಡ, ಅದು ನಂಗೆ ಇಷ್ಟ ಅಲ್ಲ, ಬರೀ ಪಾಪ್ಕಾರ್ನ್ ತಗೋ ಸಾಕು. ಸೊ ಇವಾಗ ತಗೊಂಡು ಕಾರಿಗೆ ಹೋಗೋಣ, ಕಾರ್ ಹತ್ರ ಹೋಗೋಣ. ಹಾಂ ಓಕೆ. ಏನು ರಶ್ ಇದಾರೆ ಗುರು, ವೀಕೆಂಡು ಯಪ್ಪ, ಬೇಗ. ಸೊ ನಾವು ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಡ್ರೆಸ್ ಎಲ್ಲ ತೊಗೊತಾ ಇದ್ದೀವಿ. ಈಗ ಫ್ರೆಶ್ ಅಪ್ ಆಗಿ ಬರುವ. ಟೆಂಪಲ್ ಕಾಣಿಸ್ತಿದೆ, ಫುಲ್ ಫಾಗ್ ಗುರು, ಏನೂ ಕಾಣಿಸ್ತಾ ಇಲ್ಲ. ಸೀತಾಳಯ್ಯಗೆ ಬಂದಿರೋದು, ಬ್ಯೂಟಿಫುಲ್ ಆಗಿದೆ, ಏನೂ ಕಾಣಿಸ್ತಾ ಇಲ್ಲ, ಎಲ್ಲ ಫುಲ್ಲು ಫಾಗ್, ಎಲ್ಲ ಸಕ್ಕತ್ತಾಗಿದೆ ಅಂತ ವೈಬು. ನಿನ್ನ ತರಿಸ್ತೀನಿ ಇವಳು ಈ ಥರ ರೆಡಿ ಆಗಿದ್ದಾಳೆ. ಏನು ಕಾಣಿಸ್ತಿಲ್ಲ ಗೈಸ್, ಏನು ಸೈಕಾಗಿದೆ ಅಂತೀರ. ಬನ್ನಿ ಮೇಲ್ಗಡೆ ಹೋಗಿ ತೋರಿಸ್ತೀನಿ.
ಫುಲ್ ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಗೈಸ್. ಎಲ್ಲ ಇದಪ್ಪ ನಾನದು ಫುಲ್ ಕವರೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ವೈಟ್. ಇವಾಗ ಹೊರಡೋಣ ಮುಳ್ಳಯ್ಯನಗಿರಿಗೆ. ನೆಕ್ಸ್ಟ್ ಹೋಗ್ತಿರೋದು ಅಲ್ಲಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಚಳಿ ನಾನು ಬಿಟ್ಬಿಟ್ಟು ತಿಂತವಳೆ ನಾನು ಬರೋ ಹೊತ್ತಿಗೆ. ಇಬ್ರೂ ಕರೆದಿಲ್ಲ. ಎಂಥ ಫ್ರೆಂಡ್ಸು ಚಳಿಗೆ ಚಟ್ನಿ ಯಾರು ಹೋಗ್ಬಿಟ್ಟು ಹೇಳ್ತಾರಂತ ಹೇಳ್ಬೇಡ. ನಮಗೆ 4 ಮೆಂಬರ್ಸಿಗೆ 200 ಒಂದು ಗಾಡಿಗೆ 200 rupees ಓನ್ಲಿ ಡ್ರಾಪ್. ಹಾಂ, ಮತ್ತೆ ಆ ಕಡೆಯಿಂದ ಬರೋಕ್ಕೆ 200. ಎಲ್ಲ ಬಾಯಿ ಮಾಡ್ತಿದೆ ಬ್ರೋ. ನೀವು 8 ವರ್ಷ ಎಕ್ಸ್ಪೀರಿಯನ್ಸ್ ಅಂದ್ಬಿಟ್ಟು ನೀವು ಈ ರೇಂಜಿಗೆ ಓಡ್ತೀವಿ. 8 ನಿಮಿಷ ಅಲ್ಲ 8 ಸೆಕೆಂಡಲ್ಲಿ. ಅಲ್ಪ ಗುರು ಏನು ಕಾಣಿಸ್ದಲ್ಲ. ಹೆಂಗ್ ಡ್ರೈವ್ ಮಾಡ್ತಾ ಇದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ ಬ್ರೋ. ಓವರ್ ಕಾನ್ಫಿಡೆನ್ಸ್ ಬೇಡ ಬ್ರೋ. ಬಂತ ನೀವು ಹೋಗೋ ಸ್ಪೀಡಿಗೆ ಅವರೇ ಎದ್ರಕಂಡು ಸೈಡಿಗೆ ಹೋಯ್ತು. ಹೂವು ನೋಡಿದೆ ಬಟ್ ಎಲ್ಲಿ ಅಂತ ಆಗ್ತಿಲ್ಲ. ಅವ್ರು ಮೆನ್ಷನ್ ಮಾಡಿದ್ರು ಕೆಳಗಡೆ ನೀಲಕುರಂಜಿ ಹೂವು ಅಂತ. ಇದಾಗ್ತಿದ್ದಾರೆ ಗೊತ್ತಿಲ್ಲ. ಲೆಟ್ಸ್ ಗೋ ಹೋಗೋಣ. ಫುಲ್ಲು ಫಾಗು ಗೈಸ್, ಏನು ಕಾಣಿಸ್ತಿಲ್ಲ. ಬೆಸ್ಟ್ ಟೈಮ್ ಟು ವಿಸಿಟ್ ಇನ್ ಮುಳ್ಳಯ್ಯನಗಿರಿ. ಏನಂತ ಬಿಸಿ ಬಿಸಿ ಜೋಳ ತಿನ್ಕೊಂಡು ಹೊರಡುವ. ಫಾಗ್ ರೈಟ್ ನಾವು. ಈ ವೆದರಲ್ಲಿ ಇದು ಕಟ್ ಮಾಡಿ ಬೀಳ್ತವ್ರೆ. ಪ್ರೆಸೆಂಟ್ ಸಿಚುವೇಶನ್ ಅದು. ಅದು ಹೆಂಗೆ ಬಂದು ಕ್ಯಾಚ್ ಮಾಡಿದ್ರಿ? ಔಚ್. ವ್ಯೂ ನೋಡಿ ಗೈಸ್, ಚಂದ ಕಾಣಿಸ್ತಾ ಇದೆ. ಅವಾಗೆಲ್ಲ ಫುಲ್ಲು ಫಾಗ್ ಇತ್ತು, ಇವಾಗ ಚೆನ್ನಾಗಿದೆ. ಈ ಫಾಗ್ ಎಲ್ಲ ಹೋಗಿದೆ ಅಲ್ವಾ? ಚೆನ್ನಾಗಿದೆ, ಇವಾಗ ಚೆನ್ನಾಗಿ ಬಂದಿದೆ. ನೈಸ್. ಈ ಕಡೆ ಸಕ್ಕದ ಕಾಣಿಸ್ತಿದೆ. ಮಾರ್ನಿಂಗ್ ಏನು ಕಾಣಿಸ್ತಾನೆ ಇರಲಿಲ್ಲ ಅಲ್ವಾ? ಇವಾಗ ಹಾಂ, ನಾವು ಮಾಡೋಕ್ಕಾಗಲ್ಲ, ನಾವು ಬೇರೆ ಪ್ಲೇಸಿಗೆ ಹೋಗ್ಬೇಕಲ್ಲ. ಬಾ ಬೇಗ ಹೋಗಿದ್ದು. ಲಾರಿ ಏನಕ್ಕೆ ಹೋಗೋದು ಮೇಲ್ಗಡೆ? ಸರ್ವಿಸ್ ಮೇಲ್ಗಡೆಯಾ?
ನಿನ್ ಕೂರ್ಸ್ಕೊಂಡು ಟೈರ್ ಇಲ್ಲಿ ಹೊಟ್ಟೋಗ್ಬಿಟ್ಟೈತೆ ಅದಕ್ಕೆ ಲಾರಿ ಕುಂತ ಏನ್ ಕಿಂಡಲ್ ಮಾಡ್ತಾಳೆ ಇದಕ್ಕೆ ಜರ್ಕಿನ್ ಬರುಸ್ತಾ ಇದೆಯಾ ಅಲ್ಲಿ 10 ಗಂಟೆ ಬಿಟ್ಟಿದ್ದಕ್ಕೆ ಹಾ ಕಾರ್ ಒಳಗಡೆ ಇರೋರು ನಾವು ಹೊರಗಡೆ ಇರೋರ್ನ ತೋರಿಸ್ತಾ ಇದೀವಿ ತಿಂಡಿಗಳು ಖಾಲಿ ಮಾಡ್ತಾ ಇದೀವಿ ಅಷ್ಟೇ ಇಲ್ಲಿ ಮೂವ್ ಆಗ್ತಾ ಇಲ್ಲ ಯಾರು ಇವರು 2 ಲೈನ್ 3 ಲೈನ್ ರೌಂಡ್ ಇಲ್ಲಿ ಅರ್ಧ ದಿನ ಹೊಟ್ಟೆ ಹೋಯ್ತು ನಾವೇನೇನೋ ಪ್ಲಾನ್ ಹಾಕೊಂಡು ಬಂದ್ರೆ ತೋರಿಸ್ತಾ ಇದೀವಿ ಎಲ್ಲ ತೋರಿಸ್ತಾ ಇದೀನಿ ಹಾಯ್ ಮಾಡಿದ್ದೆ ಸೇ ಹಾಯ್ ಮಾಡಿಲ್ಲ ಕಾರ್ತು ಒಂದು ಇಲ್ಲಿ ಅಂತ ಅಷ್ಟೇ ಯಾಕೆ ಕಾರ್ ಓಡಿಸೋದು ಕೊಡುವ ತಿರ್ಗಿ ಈ ಕಡೆ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಲ್ಲಿ ಇಲ್ಲಿ ನೋಡಿ ಆಮೇಲೆ ನೋಡೋರಿಗೆ ಅಲ್ಲಿಂದ ಮೇಲೆ ಬರ್ತಿರೋದು ಹೊನ್ನಂನಳ್ಳ ಚೆನ್ನಾಗಿದೆ ಗೈಸ್ ನಾರ್ಮಲ್ ಅನ್ಸಲ್ಲ ತುಂಬ ಚೆನ್ನಾಗಿದೆ ಓಕೆ ಮೇಡಮ್ ಓಕೆ ಬ್ಯೂಟಿ ಫಾಲ್ ಅಲ್ಲಿ ಮೇಲ್ಗಡೆಯಿಂದ ಇಟ್ಟು ಇಲ್ಲಿ ಬರ್ತೀವಿ ಅಲ್ಲಿ ಬರ್ತಿದೆ ಬನ್ನಿ ಹೊರಡುವ ಬೇಗ ನಡಿಯ ಬೇಗ ಇಲ್ಲೂ ಒಂದು ರೀಲ್ಸ್ ಮಾಡಿಲ್ಲ ನಡಿ ಮುದ ಜಸ್ಟ್ ವಿಡಿಯೋ ಮಾಡಿ ಆಯ್ತು ನೀನು ಮಾತ್ರ ಹೋಗಿ ತಗಸ್ಕೊಂಡ್ ಬಂದ್ಬಿಟ್ಟಿದ್ಯಾ ನನಗೆ ಹಿಡನ್ ಜಮ್ ಸಂಜು ಕಾಲು ಶೂ ಓಕೆ ಕಾಲಕ್ಕೆ ಎಲ್ಲ ತಂತಿದೆ ತಂತಿ ಹುಷಾರು ವಾವ್ ಒಂದು ಸ್ವಲ್ಪ ಸ್ಕಿಡ್ ಆದ್ರೂ ಹೋಯ್ತು ಅಲ್ವಾ ಸಕ್ಕದಾಗಿದೆ ಸೈಕ್ ಒಳಗಡೆ ಪರವಾಗಿಲ್ಲ ತುಂಬ ಚೆನ್ನಾಗಿರೋ ಪ್ಲೇಸ್ಗಳನ್ನ ಹುಡುಕಿ ನಾವಲ್ಲಿ ಮೇಲ್ಗಡೆ ನೋಡಿ ಹೋಗಿದ್ದಷ್ಟೇ ಸೈಕ್ ಶೂ ಸಖತ್ತಾಗಿದೆ ಅಲ್ಲ ಹಿಡನ್ ಜಮ್ ಅದು ಸೂಪರ್ ಆಗಿದೆ ಅಬ್ಬಾ ದೇವ್ರೇ ಹೆಂಗ್ ಹೋಗ್ತೀರಾ ಬ್ರೋ ಇಲ್ಲಿ
ಅಲ್ಲ ಸ್ಕಿಡ್ ಅಂತ ಆಗಲ್ವಾ ಅಲ್ಲಿ? ಯಪ್ಪ ಎಷ್ಟು ಆರಾಮ್ಸೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಇನ್ನೊಂದ್ಸರ್ತಿ ಹೇಳಿ. ಡ್ರೈವರ್ ಸ್ಕಿಡ್ ಆಗ್ಬಿಡ್ತದೆ. ಮಸ್ತ್ ಡ್ರೈವಿಂಗ್ ಮಾಡ್ತೀರಪ್ಪ ನೀವಂತೂ. ಅಲ್ಲಿ ಯಪ್ಪ ದೇವ್ರೇ. ಓ ಆ ಸೌಂಡ್ ಕೇಳಿದ್ರೆ ಭಯ ಆಗ್ತೈತ್ ಬ್ರೋ ನಮ್ಗೆ. ಅದು ಲಡ್ಕ ಪಡ್ಕ ಅಂತೈತೆ. ಚಂದ ಉಂಟು, ನೈಸ್. ಮಾಡ್ಬೇಕು, ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಹೆಂಗಿದೆ ರೋಡು. ಮೈ ಮೇಲೆ ಬರ್ತಾರಪ್ಪ ಇವ್ರಂತೂ. ಯಪ್ಪ ಏನ್ ಸೈಕ್ ಆಗಿದೆ ಗಾಯ್ಸು. ಮುಖಕ್ಕೆ ಬರ್ತಿದೆ. ಬಾಬಾ ಇಲ್ಲಿ ಹೋಗ್ಬೋದಂತೆ ಬಾ. ಓ ಇಲ್ಲೆಲ್ಲ ಆಟ ಆಡ್ಬೋದು ಗುರು. ನಾವು ಬಟ್ಟೆನೇ ತಗೋ ಬಂದಿಲ್ಲ. ಓ ಕಮ್ ಇಲ್ಲಿ ಹೋಗಕ್ಕಾಗಲ್ವೇನೆ ಆ ಕಡೆಯಿಂದ? ಸೊ ಅಲ್ಲಿಗೆ ಮೇಲ್ಗಡೆ ಹೋಗೋಣ ಅಂತ ಇಲ್ಲಿ ಹೋಗ್ತಾ ಇದೀವಿ. ಹುಷಾರು. ಏನ್ ಸೈಕ್ ಆಗೈತೆ. ಹಾಯ್ ಅಲ್ಲಿ ನಿಂತ್ಕೊಂತೀನಿ, ಒಂದು ಫೋಟೋ ತೆಗಿ ಸಾಕು. ಫೋಟೋ ಒಂದು ವಿಡಿಯೋ. ಹುಷಾರು. ಹೆಂಗನ್ಸ್ತು ಫಾಲ್ ಚೆನ್ನಾಗಿತ್ತು. ಬಟ್ ಒಂದೇನು ಬೇಜಾರು ಅಂದರೆ ಅಲ್ಲಿ ಏನು ಆಟಾಡೋಕ್ಕಾಗಲಿಲ್ಲ. ಹೌದು ಬಿಕಾಸ್ ಕ್ರಾಸ್ ತೊಗೊಂಡು ಹೋಗಿದ್ದಿಲ್ಲ.
ಎಲ್ಲ ತಗೊಬಂದಿದ್ದೆ ಗುರು ಫಾಲ್ಸಲ್ಲಿ ಆಟ ಆಡೋಕ್ಕೆ ಅಂತಾನೆ. ಬಟ್ ಏನೋ ಫ್ಲ್ಯಾಶೇ ಆಗಿಲ್ಲ ಹೋಗೋ ಟೈಮಲ್ಲಿ ನೋಡು. ಇಲ್ಲಿ ಪ್ರಾಪರ್ ಗೈಡೆನ್ಸ್. ಹಾಂ ಇಲ್ಲ, ನಾನು ನೋಡ್ಕೊಂಡು ಬಂದಿದ್ದೆ ಆಟ ಆಡೋದಕ್ಕೆ ಅಂತಾನೆ. ಬಟ್ ನೆನಪೇ ಆಗಿಲ್ಲ ನನಗೆ. ಮೇಡಮ್ ಶೂ ಹೋಗ್ಲಿ ಬಿಡಿ, ಏನೋ ಮಾಡೋಕ್ಕಾಗಲ್ಲ. ಸೊ ಈಗ ಹೊರಡುವ. ರೀ ಫಸ್ಟ್ ನೀವು ಊಟ ಮಾಡ್ರಿ. ತಿಂಡಿ ಮಾಡೋದು ಏನು ತಿಂಡಿ ಆಯ್ತಾ? ಅವರು ಏನು ನಿಮ್ದು ಊಟ ಆಯ್ತಾ? ನಾನು ಹೊಡೆದು ಕಳಿಸ್ತೀನಿ. ನನ್ನ ಪ್ಯಾಂಟ್ ಎಲ್ಲ ಅರ್ಧ ಗಲೀಜ್ ಮಾಡಿರೋದೆ ನೀನು. ಇಷ್ಟೇನಾ? ಸೊ ಇವಾಗ ನಾವು ಬಾಬಾ ಬುಡನ್ಗಿರಿಯಲ್ಲಿದ್ದೀವಿ. ಟೆಂಪಲಿಗೆ ಹೋಗಿ ಅಲ್ಲಿ ಟೆಂಪಲಲ್ಲಿ ಅಲ್ಲೋ ಇರಲಿಲ್ಲ ಫೋನು. ಸೊ ಫೋನೆಲ್ಲ ಇಲ್ಲೇ ಇಟ್ಟು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಇವಾಗ ನಾವು ಸೆಟ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ ಮೇಲ್ಗಡೆ. ಹೋಗಿ ನೋಡ್ಕೊಂಡು ಬರುವ. ಆ್ಯಂಡ್ ಆಲ್ಸೋ ನಿಮಗೂ ವ್ಯೂ ತೋರಿಸ್ತೀನಿ. ನಮ್ಮ ಡ್ರೈವರ್ ಇಲ್ಲಿವರೆಗೂ ಬಂದಿದ್ರೆ ಆಗ್ತಾ ಇತ್ತಲ್ವಾ? ಎಲ್ಲ ಹೆಂಗ್ ನೋಡ್ತವ್ರೆ ನನ್ನ ಅಂದ್ರೆ, ಯಾವ್ದಿದು ಹುಡುಗಿ ಎಲ್ಲಿಂದ ಕೊಟ್ಬಿಟ್ಟೈತಲ್ಲ, ಹಿಂಗ ಹಾಕೊಂಡೈತೆ ಬಟ್ಟೆ. ಯಾವ್ದೋ 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 ತಮಿಳ್ ಹೀರೋಯಿನ್. ಅದು ವ್ಯೂ ಎಷ್ಟು ಚಂದ ಕಾಣಿಸಿದೆ. ಅಲ್ಲಿ ಕಾಣಿಸಿದ್ಯಾ? ಜನಗಳು ಉಂಟು ಅಲ್ಲಿ. ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ. ಇಲ್ಲೇ ಇದ್ದಾರೆ ಅವರು. ಬಾ ಚೆನ್ನಾಗಿಲ್ಲ. ನಾನೇ ಒಂದ್ಸರ್ತಿನೂ ಹಾಕಿ ಎಲ್ಲ ತೆಗ್ದು ಹಂಗೆ ಇಟ್ಟಿದ್ದೀನಿ. ಜಾಸ್ತಿ ಹೇಳಿದ್ರೆ ಹಂಗೆ ಹೋಗೋದು. कितना भैया? वाव सूपर. ಇದು ಇದು ಚಿಕ್ಕಿ 70 rupees. ಯಾ ಎಷ್ಟು ಬೇಗ ಆಗೋಯ್ತಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ಅಷ್ಟೊಂದು ಚೆನ್ನಾಗಿ ತಿಂತಾ ಇದ್ದೀರಾ ನೀವು? ತಿನ್ಬಿಡಿ ಆಯಿತು. ನೋಡ್ತೀನಿ ನಿಮ್ಮನ್ನ ಅಂತ ಅಬ್ಸರ್ವ್ ಮಾಡಿ. ಎಷ್ಟು ಮಾತಾಡ್ತಿರ್ರಿ ರೀ ನೀವು? ನಿಮ್ಮ ಸ್ಟಾರ್ಟಿಂಗ್ ನೋಡಿದಾಗ ಮಾತಾಡ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಇಲ್ಲ ಬಿಡು, ನೀನಂತ ತೋರಿಸಿಲ್ಲ. ನಾನು ನಮ್ಮ ಮನೆಯಲ್ಲೇ ಯಾರ ಹೆಂಚಲೂ ಕುಡಿಯಲ್ಲ. ನೀನು ನನ್ನ ಅಲ್ವಾ? ಸೀರಿಯಸ್ಲಿ ನಮ್ಮ ಮನೆ ಆ್ಯಕ್ಚುಲಿ ನಿಮ್ಮ ತಮ್ಮದಿದ್ದೆ ನೆನ್ನೆ ಕೊಟ್ಲ ಚಾಕ್ಲೇಟ್ ಅಂತ ಕೊಡ್ತೀರ. ಚೆನ್ನಾಗಿ ಇನ್ನೊಂದು ಕೇಳಿದ್ರೆ ಕೊಟ್ಟಿರೋ ಪಾಪ
ನಾನು ಕೇಳ್ಬೇಕಣ್ಣ ಎಲ್ಲಿ ಕೊಟ್ರಿ ನೀವು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎರಡಿತ್ತು ಎಲ್ಲ ಬಲ್ಗಿರತ್ತು ಓಪನ್ ಮಾಡ್ತಾರೆ.